ಹಲೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸೊ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಅಟ್ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನೆಲ್ ಮಕ್ಕಳೇ. ಸೊ ಇವತ್ತಿನ ಒಂದು ಲಾಂಗ್ ಫಾರ್ಮ್ ವಿಡಿಯೋ ಕ್ಲಾಸಲ್ಲಿ ಸ್ಪೆಷಲಿ ಫಾರ್ ಫಸ್ಟ್ PUC ಮಕ್ಕಳು ಹೇಗಿದ್ರು ನಿಮ್ಮ ಕ್ವಾರ್ಟರ್ಲೀಸ್ ಹತ್ರ ಬರ್ತಾನೆ ಇದೆ. ಸೊ ಸುಮಾರು ಜನ ಯೂಟ್ಯೂಬ್ಸಲ್ಲಿ ನಮ್ಮ ಆ್ಯಪ್ಸಲ್ಲಿ ಮೆಸೇಜ್ ಆಗ್ತಾ ಇದ್ದೀರಾ, ಸರ್ ನನಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಹೇಳಿ ಸರ್, ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು ನಮಗೆ, ಸೊ ಚಾಪ್ಟರ್ಸ್ ಕಷ್ಟ ಆಗ್ತಾ ಇದೆ, ನಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಡಿ ಅಂತ ಹೇಳಿದ್ದೀರಾ. ಸೊ ಅವರ ಕಮೆಂಟು ನಮ್ಮ ಕಿವಿಗೆ ಬಿತ್ತು ಮಕ್ಕಳೇ. ಸೊ ಆದ ಕಾರಣದಿಂದ ಕೆಮಿಸ್ಟ್ರಿಯಿಂದ ನಾವು ಫಸ್ಟ್ PUC ಹಾಗೂ ಸೆಕೆಂಡ್ PUCಗೂ ಸೇರಿಸಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ನಿಮ್ಗೆಲ್ರಿಗೂ ಗೊತ್ತು, ನಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ಗೋಸ್ಕರ ಸೊ ನಾವು MCQs ಮಾಡಿದ್ದೀವಿ, ಮತ್ತು ರಿವಿಷನ್ಸ್ ಮಾಡಿದ್ದೀವಿ, ಮ್ಯಾರಥಾನ್ ಲೈವ್ ಮಾಡಿದ್ದೀವಿ. ಸೊ ಇದು ಅದರ ಮೂರನೇ ಪಾರ್ಟು, ಅಂದರೆ ಶಾರ್ಟ್ ಕ್ವೆಶನ್ಸ್. ವಾಟ್ ಇಸ್ ಶಾರ್ಟ್ ಕ್ವೆಶನ್ಸ್ ಅಂದರೆ, ಸೊ ನಿಮ್ಮ ಎಕ್ಸಾಮ್ ಕ್ವೆಶನ್ ಪೇಪರಲ್ಲಿ ನಾನು ಯಾವ ಕ್ವೆಶನ್ ಎಲ್ಲ ಇವಾಗ ತೋರಿಸ್ತೀನೋ ಆ ಕ್ವೆಶನ್ಸ್ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಇವತ್ತಿನ ಕ್ಲಾಸಲ್ಲಿ ನಾನು ತೋರಿಸುವಂಥ ಕ್ವೆಶನ್ಸ್ನ ನೀವು ಪಕ್ಕಾ ಪ್ರಿಪೇರ್ ಮಾಡಿದ್ರೆ ಖಂಡಿತವಾಗ್ಲೂ 2 ಮಾರ್ಕ್ಸಲ್ಲಿ ಅವ್ರು ಯಾವುದೇ ಕ್ವೆಶನ್ ಕೇಳಿದ್ರು ನೀವು ಆನ್ಸರ್ ಮಾಡಿಬಿಡ್ತೀರ ಮಕ್ಕಳೇ. ಅಂದರೆ ನಾನು ತೋರಿಸುವಂಥ ಕ್ವೆಶನ್ಸ್ ನೀವು ಖಂಡಿತವಾಗ್ಲೂ ಫಿಲ್ ಮಾಡಲೇಬೇಕು. ಅರ್ಥ ಆಗ್ತಿದೆಯಲ್ಲ? ಎಸ್. ಮತ್ತೆ ಕ್ಲಾಸ್ಗೆ ಹೊರಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ ಮಕ್ಕಳೇ. ಸೊ ನೀವು ನನಗೆ ಒಂದು ಹೆಲ್ಪ್ ಮಾಡಬೇಕು. ಅಂದರೆ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ 35 ಮಾರ್ಕ್ಸ್ಗಿರುತ್ತಲ್ವಾ, ನೀವು ಎಷ್ಟು ಸ್ಕೋರ್ ಮಾಡ್ತೀರಾ ಅಂತ ಬೇಗ ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕು. ಇವಾಗಲೇ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹಾಕಬೇಕು. ಅಂದರೆ ಬರುವಂಥ ಕೆಮಿಸ್ಟ್ರಿ ಕ್ವಾರ್ಟರ್ಲಿ ಎಕ್ಸಾಮಲ್ಲಿ ಔಟ್ ಆಫ್ 35ಗೆ ನಿಮ್ಮ ಮಾರ್ಕ್ಸ್ ಟೆಸ್ಟ್ ಇರಬೇಕು ಅಂತ ಈಗಲೇ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಹಾಕಿ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಸೊ ನೀವು ಎಷ್ಟು ಮಾರ್ಕ್ಸ್ ಎಲ್ಲ ಹಾಕ್ತಿರೋ ಔಟ್ ಆಫ್ 35 ಅಷ್ಟೇ ಮಾರ್ಕ್ಸ್ ನಿಮಗೆ ಬರುತ್ತೆ ಅಂತ ನಾವು ಮ್ಯಾನಿಫೆಸ್ಟ್ ಮಾಡೋಣ. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಲೆಟ್ ಅಸ್ ಗೋ ಇನ್ ಟು ದಿ ಕ್ಲಾಸ್ ಮಕ್ಕಳೇ. ಸೊ ನಿಮ್ಮ ಕ್ವಾರ್ಟರ್ಲಿಗೋಸ್ಕರ ಅಂದರೆ ಸೊ ಡಿಫ್ರೆಂಟ್ ಕಾಲೇಜಸ್ಸು ಡಿಫ್ರೆಂಟ್ ಥರ ಚಾಪ್ಟರ್ಸ್ ತೊಗೊಂಡಿದ್ದಾರೆ. ಬಟ್ ಅಕಾರ್ಡಿಂಗ್ ಟು ಗೌರ್ಮೆಂಟ್ ಪ್ರಕಾರ ಅವ್ರು ಕೊಟ್ಟಿರುವಂಥ ಕ್ವಾರ್ಟರ್ಲಿ ಸಿಲೆಬಸ್ ಏನು ಅಂತ ಕೇಳಿದ್ರೆ 2 ಚಾಪ್ಟರ್ ಮಕ್ಕಳೇ. ದಟ್ ಈಸ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ನೋಡಿ, 2 ಚಾಪ್ಟರ್ ಆ್ಯಕ್ಚುಲಿ. ಸೊ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಅದಾದಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸಮ್ ಬೇಸಿಕ್ ಪ್ರಿನ್ಸಿಪಲ್ ಟೆಕ್ನಿಕ್ಸ್. ಇದು 2 ಚಾಪ್ಟ್ರು ಗೌರ್ಮೆಂಟು ಅವರು ಅಂದರೆ ಬೋರ್ಡ್ ಕಡೆಯಿಂದ ಕ್ವಾರ್ಟರ್ಲಿಗೆ ಕೊಟ್ಟಿರುವಂಥ ಸಿಲೆಬಸ್ಸು. ನಿಮ್ಮ ಕಾಲೇಜಸಲ್ಲಿ ಏನಾದರೂ ಬೋರ್ಡಿಂದ ಪೇಪರ್ಸ್ ಬಂದರೆ, ಓಕೆ, ನಿಮ್ಮ ಕಾಲೇಜಸಲ್ಲಿ ಬೋರ್ಡಿಂದ ಪೇಪರ್ಸ್ ಬಂದರೆ ಇಲ್ಲಿರೋ ಸಿಲೆಬಸ್ ಕ್ವೆಶನ್ಸ್ ಮಾತ್ರ ಕವರ್ ಆಗುತ್ತೆ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಎಸ್. ಈಗ ನಾನೇನು ಮಾಡಿದ್ದೀನಿ, ಒಂದು ಸ್ವಲ್ಪ ಮಕ್ಕಳನ್ನ ಕೇಳಿದೆ. ಅವ್ರು ಏನಂದ್ರು, ಸರ್ ನಮ್ಮ ಕಾಲೇಜಸಲ್ಲಿ ಕ್ಲಾಸಿಫಿಕೇಶನ್ ಆ್ಯಂಡ್ ಪೀರಿಯಾಡಿಸಿಟಿ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಕೆಲವೊಂದು ಮಕ್ಕಳು ಸ್ಟ್ರಕ್ಚರ್ ಆಫ್ ಆಟಮ್ಸ್ ಕೂಡ ನಮಗಿದೆ ಅಂತ ಹೇಳಿದ್ರು. ಆದರೆ ಈ ಪೀರಿಯಾಡಿಕ್ ಪ್ರಾಪರ್ಟೀಸ್ ಆ್ಯಂಡ್ ಕ್ಲಾಸಿಫಿಕೇಶನ್ ಇದೆ ಅಂತ ಹೇಳಿರೋರ ಮಕ್ಕಳು ಜಾಸ್ತಿ. ಸ್ಟ್ರಕ್ಚರ್ ಆಫ್ ಆಟಮ್ಸ್ ಎಲ್ಲೋ 1-2 ಕಾಲೇಜಸಲ್ಲಿ ಮಾತ್ರ. ಸೊ ಅದಕ್ಕೆ ಒಂದು ಸೇಫರ್ ಸೈಡಲ್ಲಿ ಇರಲಿ ಅಂತ ನಾನೇನು ಮಾಡಿದ್ದೀನಿ, ಈ 3 ಚಾಪ್ಟರ್ ನಿಮಗೆ ತಂದಿದ್ದೀನಿ ಮಕ್ಕಳೇ. ಇದು ಎಕ್ಸ್ಟ್ರಾ ಚಾಪ್ಟರು. ಸೊ ನಿಮ್ಮ ಸಿಲೆಬಸ್ ಏನಂತ ಮೋಸ್ಟ್ಲಿ ಇಷ್ಟದಲ್ಲಿ ನಿಮಗೆ ಗೊತ್ತಾಗಿರಬೇಕು. ಗೊತ್ತಿಲ್ಲದ್ರೆ ದಯವಿಟ್ಟು ನಿಮ್ಮ ಕಾಲೇಜಸಲ್ಲಿರುವ ಲೆಕ್ಚರರ್ಸ್ನ ಕೇಳಿ, ಸಿಲೆಬಸ್ ಏನು, ಟೆಸ್ಟಿಗೆ ಪೇಪರ್ಸು ಬೋರ್ಡ್ ಕಡೆಯಿಂದ ಬರುತ್ತಾ ಅಥವಾ ಕಾಲೇಜ್ ಕಡೆಯಿಂದನೇ ಪ್ರಿಪೇರ್ ಮಾಡ್ತಾರಂತ ದಯವಿಟ್ಟು ಇದನ್ನು ನೀವು ಕ್ಲಾರಿಫೈ ತೊಗೊಂಬಿಡಿ ಮಕ್ಕಳೇ, ಸರಿನಾ? ಸೊ ನಿಮ್ಮ ಸಿಲೆಬಸ್ಸು ಬರೀ 2 ಇತ್ತು ಅಂದರೆ ನಿಮ್ಮ ಬೋರ್ಡ್ ಅಂದರೆ ನಿಮ್ಮ ಕಾಲೇಜಸಲ್ಲಿ ಕೊಡುವಂಥ ಪೇಪರ್ ಆಗಿರ್ಬೋದು ಅಥವಾ ನಿಮ್ಮ ಕಾಲೇಜಸ್ಸು ಬೋರ್ಡ್ ಕಡೆಯಿಂದ ಕೊಡುವಂಥ ಪೇಪರ್ ತಗೊಳ್ಳೋ ಇರ್ಬೋದು. ಓಕೆ. ಸೊ ಈ 2 ಸಿಲೆಬಸ್ ಇದ್ದರೆ 3ನೇ ಚಾಪ್ಟರ್ನ ನೀವು ಲೈಕ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಅದಕ್ಕಂತ ಬಿಟ್ಬಿಡಿ ಅಂತ ಹೇಳಕ್ಕೆ ಹೋಗಲ್ಲ, ಬಿಕಾಸ್ ಇದು ನಮ್ಮ ಮಿಟ್ಟಮು ಬೇಕು, ಫೈನಲ್ ಎಕ್ಸಾಮ್ಗೂ ಬೇಕು. ಸದ್ಯಕ್ಕೆ ಕ್ವಾರ್ಟರ್ಲಿಗೆ ಈ ಚಾಪ್ಟರ್ ಏನಾದರೂ ಇಲ್ಲ ಅಂದರೆ ಯು ಕ್ಯಾನ್ ಫೋಕಸ್ ಆನ್ ಫಸ್ಟ್ ಚಾಪ್ಟರ್ ಆ್ಯಂಡ್ 3rd ಚಾಪ್ಟರ್ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಎಸ್. ಅಕಸ್ಮಾತ್ ಈ 3 ಚಾಪ್ಟ್ರಲ್ಲಿ 1 ಚಾಪ್ಟರ್ ಮಾತ್ರ ಇದೆ ಸರ್, ಮಿಕ್ಕಿದ 2 ಚಾಪ್ಟರ್ ನಮಗಿಲ್ಲ, ಬೇರೆ ಚಾಪ್ಟರ್ ಕೊಟ್ಟಿದ್ದಾರೆ ಅಂದರೆ ಯಾವ ಚಾಪ್ಟರ್ ಅದು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದಕ್ಕೂ ಇಂಪಾರ್ಟೆಂಟ್ ಕ್ವಶನ್ಸು ನಾನು ತಗೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಸೊ ಬೇಗ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮೆಲ್ರಿಗೂ ಗೊತ್ತು, PUC ಪರೀಕ್ಷೆ ಸೈನ್ಸಲ್ಲಿ ಈ ಥರ PU ಮಕ್ಕಳಿಗೆ ಯೂಸ್ಫುಲ್ ಆಗಿರುವಂಥ ಕ್ವಾರ್ಟರ್ಲಿ, ಮಿಡ್ ಟರ್ಮು, ಫೈನಲ್ ಎಕ್ಸಾಮ್, KCET ಅಂತ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಮಕ್ಕಳೇ. ಸೊ ಬನ್ನಿ ವಿಡಿಯೋಗೆ ಹೋಗೋಣ. ಸೊ ಫಸ್ಟ್ ನಾವು ಸಮ್ ಬೇಸಿಕ್ ಆಫ್ ಕಾನ್ಸೆಪ್ಟ್ಸ್ನ ಕವರ್ ಮಾಡ್ತೀವಿ. ಅದಾದಮೇಲೆ ಕ್ಲಾಸಿಫಿಕೇಶನ್ ಆಫ್ ಪೀರಿಯಾಡಿಕ್ ಪ್ರಾಪರ್ಟಿ ಮತ್ತು ಥರ್ಡ್ ಚಾಪ್ಟರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಜ್ಞಾಪಕ ಇಟ್ಕೊಳ್ಳಿ, ಬರೀ 2 ಮಾರ್ಕ್ಸ್ ಮಾತ್ರ ನಾವು ಕವರ್ ಮಾಡ್ತಾ ಇರೋದು ಮಕ್ಕಳೇ. ಮತ್ತೆ ಯಾವುದೇ ಥರ ಸೊಲ್ಯೂಷನ್ಸ್ ನಾನು ಕೊಡಲ್ಲ, ಬರೀ ಕ್ವಶನ್ಸ್ ಮಾತ್ರ. ಬಿಕಾಸ್ ಇದು ಲಾಂಗ್ ಫಾರ್ಮ್ ವಿಡಿಯೋ ಅಲ್ವಾ, ಅದಕ್ಕೆ ಸೊಲ್ಯೂಷನ್ಸ್ ಕ್ವಶನ್ಸ್ ಕೊಟ್ಕೊಂಡೋದ್ರೆ ಜಾಸ್ತಿ ಲೆಂತಿ ಆಗಿಬಿಡುತ್ತೆ. ಶಾರ್ಟ್ ಆಗಿರಲಿ ಅಂತ ಬರೀ ಕ್ವಶನ್ಸ್ನ ಮಾತ್ರ ತಂದಿದ್ದೀನಿ. ಆ ಕ್ವಶನ್ಸ್ಗೆ ನಿಮಗೆ ಸೊಲ್ಯೂಷನ್ಸ್ ಬೇಕಾದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಸರ್ ಸೊಲ್ಯೂಷನ್ ಬೇಕು ಅಂತ ಸೊಲ್ಯೂಷನ್ಸ್ ನಾನು ನಿಮಗೆ ಕೊಡ್ತೀನಿ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಸೊ ಬನ್ನಿ ವಿಡಿಯೋಗೆ ಹೋಗೋಣ. ಸೊ ಫಸ್ಟ್ ಚಾಪ್ಟರ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್.
ಎಲ್ರಿಗೂ ಈ ಚಾಪ್ಟರ್ ಇನ್ಕ್ಲೂಡ್ ಆಗೇ ಆಗಿರುತ್ತೆ, ಬಿಕಾಸ್ ಫಸ್ಟ್ ಚಾಪ್ಟರ್ ಅಲ್ವಾ, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಇದ್ದೇ ಇರುತ್ತೆ. ಸೊ ಬನ್ನಿ ಯಾವ್ಯಾವ ಕ್ವೆಶನ್ಸ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಇದೇ ಕ್ವೆಶನ್ ಪಕ್ಕಾ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಈ ಥರದ ಕ್ವೆಶನ್ನು ಸುಮಾರು ಸತಿ ಕೇಳಿದ್ದಾರೆ. ಕ್ವಾರ್ಟರ್ಲಿಗೆ ಆಗಿರ್ಬೋದು, ಮಿಡ್ ಟರ್ಮ್ ಆಗಿರ್ಬೋದು, ಫೈನಲ್ ಎಕ್ಸಾಮ್ ಆಗಿರ್ಬೋದು, ಸುಮಾರು ಸತಿ ಕೇಳಿದ್ದಾರೆ. ಈ ವರ್ಷನೂ ಇದರಿಂದ ಬರುವಂಥ ಕ್ವೆಶನ್ಸ್ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಲ್ಲ? ಸೊ 20 ಕ್ವೆಶನ್ಸ್ ತಂದಿದ್ದೀನಿ. ಖಂಡಿತವಾಗ್ಲೂ 20 ಕ್ವೆಶನ್ಸಿಂದ 5 ಕ್ವೆಶನ್ಸ್ ಬಂದೇ ಬರುತ್ತೆ. ನೀವು ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ ಮಕ್ಕಳೇ. ಸೊ ಫಸ್ಟ್ ಕ್ವೆಶನ್, ಸೊ ವಾಟ್ ಈಸ್ ದ ಟ್ರೀಟ್ಮೆಂಟ್, ಡ್ರಗ್ ಯೂಸ್ಡ್ ಇನ್ ದ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಅಂಡ್ ಏಡ್ಸ್. ಸೆಕೆಂಡ್ ಕ್ವೆಶನ್, ಹೋಮೋಜಿನಿಯಸ್ ಮಿಕ್ಸ್ಚರ್, ಹೆಟಿರೋಜಿನಿಯಸ್ ಮಿಕ್ಸ್ಚರ್. ಖಂಡಿತವಾಗ್ಲೂ ಕ್ವೆಶನ್ಸ್ ಇದರಿಂದ ಬಂದೇ ಬರುತ್ತೆ. ವಾಟ್ ಈಸ್ ದ ಪ್ಯೂರ್ ಸಬ್ಸ್ಟೆನ್ಸ್, ಆಬ್ವಿಯಸ್ಲಿ ಕೇಳ್ತಾರೆ. ರೈಟ್ ಎನಿ ಟು ಡಿಫರೆನ್ಸ್ ಬಿಟ್ವೀನ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಎಸ್, ಸಾಧ್ಯತೆ ಜಾಸ್ತಿ ಇದೆ ಮಕ್ಕಳೇ. ಎಕ್ಸ್ಪ್ಲೇನ್ SI ಯೂನಿಟ್ ಬೇಸ್ಡ್ ಆನ್ ದಿ ಯೂನಿಟ್ ಸಿಸ್ಟಮ್ಸ್. ಅಂದರೆ SI ಯೂನಿಟ್ಸ್ದು ಕಿಲೋಗ್ರಾಮ್ಸು, ಸೆಂಟಿಮೀಟರು, ಮೀಟರ್ಸು, ಟೆಂಪ್ರೇಚರಲ್ ಕೆಲ್ವಿನ್, ಆ ಥರ ಕ್ವೆಶನ್ಸ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಮತ್ತು 10 ಪವರ್ಸಲ್ಲಿ ಬರೆಯೋದು, 10 ಪವರ್ ಇಂದ 10 ಪವರ್ -15 ತನಕ, 10 ಪವರ್ 15 ತನಕ. ಸೊ ಅದರ ಹೆಸರು ಏನು, ಅದರಿಂದ ಕ್ವೆಶನ್ಸ್ ಬರ್ಬೋದು. ಅದಾದ್ಮೇಲೆ ರೈಟ್ ಎನಿ ಟು ಡಿಫ್ರೆನ್ಸ್ ಬಿಟ್ವೀನ್ ಮಾಸ್ ಆ್ಯಂಡ್ ವೆಯ್ಟ್, ಅಂದರೆ ಫಿಸಿಕಲ್ ಕ್ವಾಂಟಿಟಿನ ಕಂಪ್ಯಾರಬಲ್, ಮಾಸು ವೆಯ್ಟ್ಗೆ ಏನು ಡಿಫ್ರೆನ್ಸು. ಸೊ ಎಕ್ಸ್ಪ್ರೆಸ್ ಟು ಫಾರ್ ಅಂದರೆ ಸಿಗ್ನಿಫಿಕೆಂಟ್ ನೊಟೇಷನ್ಸ್. ಖಂಡಿತವಾಗ್ಲೂ ಸಿಗ್ನಿಫಿಕೆಂಟ್ ಫಿಗರ್ಸ್ ಆ್ಯಂಡ್ ಸಿಗ್ನಿಫಿಕೆಂಟ್ ನೊಟೇಷನ್ಸಿಂದ ಕ್ವೆಶನ್ಸ್ ಬಂದೇ ಬರುತ್ತೆ. ಇದೇ ವ್ಯಾಲ್ಯೂ ಕೊಡ್ತಾರಂತ ನಾನು ಹೇಳಕ್ಕೆ ಹೋಗಲ್ಲ, ಬಟ್ ಸಿಗ್ನಿಫಿಕೆಂಟ್ ಫಿಗರ್ಸಿಂದ ಖಂಡಿತವಾಗ್ಲೂ ಕ್ವೆಶನ್ಸ್ ಬಂದೇ ಬರುತ್ತೆ. ಕೇಳಿದ್ರೆ ಈ ಥರ ಕ್ವೆಶನ್ಸ್ ಅವ್ರು ಕೇಳ್ತಾರೆ. ಅರ್ಥ ಆಗ್ತಿದೆಯಲ್ಲ? ಸೊ ನೆಕ್ಸ್ಟ್, ಡಿಫೈನ್ ಪ್ರಿಸಿಷನ್ ಆ್ಯಂಡ್ ಆಕ್ಯುರಸಿ. ಸೊ ಪ್ರಿಸಿಷನ್ ಅಂದರೆ ಏನು, ಆಕ್ಯುರಸಿ ಏನೇನು, ಆ ಥರ ಕ್ವೆಶನ್ಸ್ ಅಂದರೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವೆಶನ್ಸ್ಗೆ ಹೋಗೋಣ ಈ ಚಾಪ್ಟ್ರಲ್ಲೇ. ಸೊ ನೆಕ್ಸ್ಟ್, ರೈಟ್ ದಿ ಡೈಮೆನ್ಷನಲ್ ಅನಾಲಿಸಿಸ್, ಇಲಿಸ್ಟ್ರೇಟ್ ವಿತ್ ಅನ್ ಎಕ್ಸಾಂಪಲ್. ಡೈಮೆನ್ಷನಲ್ ಅನಾಲಿಸಿಸ್ ಅಂದರೆ ಲೆಂತ್, ಬ್ರೆತ್, ಹೈಟ್ ಅದೆಲ್ಲ ಬರುತ್ತೆ ಗೊತ್ತಾ, ಅದನ್ನು ಹೆಂಗೆ ಅನಾಲಿಸಿಸ್ ಮಾಡ್ತೀರಾ ಅದ್ರ ಬೇಸ್ ಮೇಲೆ. ಸ್ಟೇಟ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಲಾ ಮಾಸ್ ಆ್ಯಂಡ್ ಡಿಫೈನ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ಸ್. ಅಂದರೆ ಈ ಕೆಮಿಕಲ್ ಕಾಂಬಿನೇಷನ್, ಡೆಫಿನೆಟ್ ಲಾ ಮಾಸಸ್ ಎಲ್ಲ ಬರುತ್ತೆ ಗೊತ್ತಾ, ಡೆಫಿನೆಟ್ ಪ್ರಪೋರ್ಷನು, ಲಾ ಆಫ್ ಕೆಮಿಕಲ್ ಕಾಂಬಿನೇಷನು, ಆ ಥರದ್ದು ಅವಗಾಡ್ರೋಸ್ ಲಾ, ಗೇ-ಲೂಸಿಕ್ಸ್ ಲಾ, ಇದೆಲ್ಲ ಕ್ವೆಶನ್ಸು ಬಂದೇ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಎಸ್, ವಾಟ್ ಈಸ್ ಮೆಂಟ್ ಬೈ ಅಟಾಮಿಕ್ ಮಾಸ್ ಆ್ಯಂಡ್ ಮಾಲಿಕ್ಯುಲರ್ ಮಾಸ್. ವಿತ್ ಎಕ್ಸಾಂಪಲ್ ನೀವು ಬರೀಬೇಕು. ವಾಟ್ ಈಸ್ ಮೊಲಾರ್ ಮಾಸ್, ರೈಟ್ ದಿ ಫಾರ್ಮುಲಾ ಫಾರ್ ಸೋಡಿಯಂ ಕ್ಲೋರೈಡ್ ಅಂತ ಇದೆ. ಸೋಡಿಯಂ ಕ್ಲೋರೈಡ್ ಬದಲು ಬೇರಿಯಂ ಕ್ಲೋರೈಡ್ ಕೊಡ್ಬೋದು, ಅಥವಾ H2SO4 ಕೊಡ್ಬೋದು, ಏನು ಬೇಕಾದರೂ ಕೊಡ್ಬೋದು. ಅಂದರೆ ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಅಂದರೆ ಮೊಲಾರ್ ಮಾಸ್ ಅಂದರೆ ಏನು, ಮೊಲಾರ್ ಮಾಸ್ ಅಂದರೆ ಗೊತ್ತಲ್ವಾ, ಅದ್ರದ್ದು ಅಟಾಮಿಕ್ ಮಾಸ್ನ ಆ್ಯಡ್ ಮಾಡ್ಕೊಂಡು ಹೋದ್ರೆ ಮುಗೀತು ಅಷ್ಟೇ. ಸೊ ವಾಟ್ ಈಸ್ ಅವಗಾಡ್ರೋಸ್ ಕಾನ್ಸ್ಟೆಂಟ್, ವಾಟ್ ಈಸ್ ದಿ ಅವಗಾಡ್ರೋಸ್ ನಂಬರ್ ಡೊನೇಟ್, 6.022 × 10^23 ಅಲ್ವಾ ಅವಗಾಡ್ರೋಸ್ ನಂಬರು. ಅಂದರೆ ಯಾವುದೇ 1 ಮೋಲ್ ಆಫ್ ದಿ ಕಾನ್ಸೆಪ್ಟ್ನ ನೀವು ತಗೊಂಡ್ರೆ ಯಾವುದೇ ಸಬ್ಸ್ಟೆನ್ಸ್, ಅದರಲ್ಲಿ 6.022 × 10^23 ಆಟಮ್ಸ್ ಇರುತ್ತೆ ಅಲ್ವಾ, ಅದಲ್ವಾ ಡೆಫಿನೇಷನು. ಸೊ ಆ ಥರ ಕ್ವೆಶನ್ಸ್ನ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ವಾಟ್ ಆರ್ ಎಂಪರಿಕಲ್ ಫಾರ್ಮುಲಾ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ, ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಕ್ವೆಶನ್ ಡೈರೆಕ್ಟಾಗಿ ಕೇಳಿಲ್ಲ ಅಂದರೂ 3 ಮಾರ್ಕ್ಸಲ್ಲಿ ಪ್ರಾಬ್ಲಮ್ ಖಂಡಿತವಾಗ್ಲೂ ಇದರಿಂದ ಬಂದೇ ಬರುತ್ತೆ. ವಾಟ್ ಈಸ್ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಎಂಪರಿಕಲ್ ಫಾರ್ಮುಲಾ. ಸೊ ಡಿಫೈನ್ ಸ್ಟಾಕ್ಯುಮೆಟ್ರಿ ಆ್ಯಂಡ್ ಲಿಮಿಟಿಂಗ್ ರಿಯೇಜೆಂಟ್ ಕ್ವೆಶನ್ಸು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಜನರಲ್ ಆಗು ಕೇಳ್ಬೋದು, ಅಥವಾ ಪ್ರಾಬ್ಲಮಲ್ಲಿ ವಿಚ್ ಇಸ್ ದಿ ಲಿಮಿಟಿಂಗ್ ರಿಯೇಜೆಂಟ್ ಅಂತ ಕೇಳ್ತಾರೆ. ಅರ್ಥ ಆಗ್ತಿದ್ದಿಲ್ಲ? ಸೊ ರೈಟ್ ದಿ ಎಂಪರಿಕಲ್ ಫಾರ್ಮುಲಾ ಫಾರ್ ದಿ ಫಾಲೋಯಿಂಗ್. ಫ್ರಕ್ಟೋಸ್ ಮತ್ತು ಕೆಫಿನ್ ಅಂತ ಇದೆ, ಅವರು ಯಾವುದೇ ಥರ ಮಾಲಿಕ್ಯೂಲ್ ಕೊಡ್ಬೋದು, ಕೊಟ್ಟರು ನೀವು ಬಿಡಿಸಿ ಬರೆಯುವಂಥ ಇದರಲ್ಲಿ ಇರಬೇಕು. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಡಿಫೈನ್ ಮೊಲಾರಿಟಿ, ಮೊಲಾಲಿಟಿ. ಸೊ ಈ ಥರ ಕ್ವೆಶನ್ಸ್ ಎಲ್ಲ ಖಂಡಿತವಾಗ್ಲೂ ಕೇಳ್ತಾರೆ. ಡೆಫಿನೇಷನ್ ಕೇಳಿಲ್ಲ ಅಂದರೂ ಪ್ರಾಬ್ಲಮ್ಸಲ್ಲಿ ಬಂದೇ ಬರುತ್ತೆ ಮಕ್ಕಳೇ, ಬಟ್ ಪ್ರಾಬ್ಲಮ್ಸ್ ಎಲ್ಲ 3 ಮಾರ್ಕ್ಸ್ ಸೇರಿರುತ್ತೆ. ಅರ್ಥ ಆಗ್ತಿದ್ದಿಲ್ಲ? ಸೊ ಇದು 20 ಇಂಪಾರ್ಟೆಂಟ್ ಕ್ವೆಶನ್ಸ್ ಆನ್ ದಿ ಫಸ್ಟ್ ಚಾಪ್ಟರ್, ಅದು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಅರ್ಥ ಆಗ್ತಿದೆಯಲ್ಲ? ಸೊ ದಯವಿಟ್ಟು ಕೊಟ್ಟಿರುವಂಥ 20 ಕ್ವೆಶನ್ಸ್ಗೂ ಆನ್ಸರ್ಸ್ ಹುಡುಕಿ, ಬೇಕಿಲ್ಲ ಅಂದರೆ ಕಮೆಂಟಲ್ಲಿ ಸೊಲ್ಯೂಷನ್ ಅಂತ ಹಾಕಿ ನಾನು ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ರಿಪೇರ್ ಆದರೆ ಖಂಡಿತವಾಗ್ಲೂ ನಿಮ್ಮ ಕೆಮಿಸ್ಟ್ರಿಯಲ್ಲಿ ಈ ಚಾಪ್ಟ್ರಲ್ಲಿ ಬರುವಂಥ 2 ಮಾರ್ಕ್ಸಲ್ಲಿ ಎಲ್ಲ ಕ್ವೆಶನ್ಸ್ ಆರಾಮಾಗಿ ಸಾಲ್ವ್ ಮಾಡಿಬಿಡ್ತೀರಾ. ನೆಕ್ಸ್ಟು ಸೆಕೆಂಡ್ ಚಾಪ್ಟರ್ಗೆ ಹೋಗೋಣ. ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟಿ. ಸೊ ಈ ಚಾಪ್ಟ್ರು ಸುಮಾರು ಜನಕ್ಕಿಲ್ಲ, ಕೆಲವೊಂದು ಕಾಲೇಜಸ್ಗಿದೆ. ಸೊ ನೀವೇನಾದರೂ ಮಕ್ಕಳು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಈ ಚಾಪ್ಟರ್ಸ್ ಇದ್ದರೆ ಸೊ ದಯವಿಟ್ಟು ಇದರ ಸೊಲ್ಯೂಷನ್ಸ್ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಸೊಲ್ಯೂಷನ್ಸ್ ಬೇಕು ಅಂತ ಕಮೆಂಟ್ ಮಾಡಿ ಮಕ್ಕಳೇ. ವಿಡಿಯೋಗೆ ಲೈಕ್ ಹಾಕೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ನಿಮಗೇನಾದರೂ ಕ್ವಾರ್ಟರ್ಲಿಗೆ ಈ ಚಾಪ್ಟ್ರು ಇಲ್ಲ ಅಂದರೆ ವಿಡಿಯೋನ ಒಂದು ಸ್ವಲ್ಪ ಫಾರ್ವರ್ಡ್ ಮಾಡ್ಬೋದು, ಅಥವಾ ಅಂದರೆ ಇನ್ನೊಂದು ಸರ್ತಿ ಫಾಸ್ಟಾಗಿ ಇಟ್ಕೊಂಡು ನೋಡ್ಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ನೋಡಿದ್ರೂ ಪ್ರಾಬ್ಲಮ್ ಏನಿಲ್ಲ, ಬಟ್ ನಿಮಗೇನಾದರೂ ಟೈಮ್ ವೇಸ್ಟ್ ಆಗ್ತಿದೆ ಅಂದರೆ ಒಂದು ಸ್ವಲ್ಪ ಈ ವಿಡಿಯೋನ ಸ್ಕಿಪ್ ಆಗಲ್ಲ, ಒಂದು ಸ್ವಲ್ಪ ಫಾರ್ವರ್ಡ್ ಮಾಡ್ಕೊಳ್ಳಿ ಮಕ್ಕಳೇ. ಎಸ್, ನೆಕ್ಸ್ಟ್ ಹೋಗೋಣ. 20 ಇಂಪಾರ್ಟೆಂಟ್ ಕ್ವೆಶನ್ಸ್ ಆನ್ ದ ಚಾಪ್ಟರ್ ಪಿರಿಯಾಡಿಕ್ ಪ್ರಾಪರ್ಟಿ ಆ್ಯಂಡ್ ಕ್ಲಾಸಿಫಿಕೇಶನ್. ಸೊ ಅದರಲ್ಲಿ ವಾಟ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ ಅಟಾಮಿಕ್ ನಂಬರ್ ಇನ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್, ಖಂಡಿತವಾಗ್ಲೂ ಬರುವಂಥ ಕ್ವೆಶನು. ರೈಟ್ 4 ಬ್ಲಾಕ್ಸ್ ಆಫ್ ದಿ ಮಾಡರ್ನ್ ಪೀರಿಯಡ್, ನೇಮ್ ದಿ
ಬ್ಲಾಕ್ ಫ್ರಮ್ ಈಚ್ ಒನ್ ಎಲಿಮೆಂಟ್ ಇಂದ ಅಂದ್ರೆ ಎಸ್ ಬ್ಲಾಕ್, ಪಿ ಬ್ಲಾಕ್, ಡಿ ಬ್ಲಾಕ್, ಎಫ್ ಬ್ಲಾಕ್ ಅಲ್ವಾ. ಎಸ್ ಇಂದ ಹೈಡ್ರೋಜನ್, ಪಿ ಇಂದ ಕಾರ್ಬನ್, ಡಿ ಇಂದ ಯಾವ್ದಾದ್ರು ಕೊಡ್ಬೋದು, ಟೈಟಾನಿಯಂ ಕೊಡ್ಬೋದು, ಎಫ್ ಇಂದ ಲ್ಯಾಂಥಿನಿಯಂ ಕೊಡ್ಬೋದು. ಅರ್ಥ ಆಗ್ತಿದೆಯಲ್ಲ. ರೈಟ್ ಟು ಲಿಮಿಟೇಷನ್ಸ್ ಆಫ್ ಮೆಂಡೆಲಿವ್ಸ್ ಪೀರಿಯಾಡಿಕ್ ಟೇಬಲ್. ಸೊ ಮೆಂಡೆಲಿವ್ಸ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ವಾಟ್ ಇಸ್ ದಿ ಲಿಮಿಟೇಷನ್ಸ್ ಗೊತ್ತಲ್ಲ. ಆಕ್ಟೇವಿಯಸ್ಸು, ಟ್ರೈಹೆಡ್ಸು, ಅದಾದ್ಮೇಲೆ ಮೆಂಡೆಲಿವ್ಸು, ಅದಾದ್ಮೇಲೆ ಬರೋದು ಮಾಡರ್ನ್ ಪೀರಿಯಾಡಿಕ್ ಲಾ ಅಲ್ವಾ. ಎಸ್. ಸೊ ಇವರು ಮೆಂಡೆಲಿವ್ಸ್ ಪೀರಿಯಾಡಿಕ್ ಟೇಬಲ್ನ ಡಿಲಿಮಿಟೇಷನ್ಸ್ ಕೇಳಿದರೆ ನೀವು ಬರಿಬೋದು. ಎಷ್ಟು ಬರಿಬೋದು ಅಂದರೆ 2 ಅಲ್ಲೇ ಕೊಟ್ಟಿದ್ದಾರೆ ನೋಡಿ, 2 ಬರೆಯೋಕ್ಕೆ ಕೇಳಿದ್ದಾರೆ. ಒಂದು 3 ಓದ್ಕೊಂಡು ಹೋಗಿರಿ, 2 ಬರೀರಿ, ಅಥವಾ ಈ 3 ಜ್ಞಾಪಕ ಬಂದರೆ 3 ಬರೆದ್ರು ಏನು ಪ್ರಾಬ್ಲಮ್ ಇಲ್ಲ. ಅರ್ಥ ಆಗ್ತಿದೆಯಲ್ಲ. ಎಸ್. ನೆಕ್ಸ್ಟ್, ವಿಚ್ ಎಲಿಮೆಂಟ್ ವಾಸ್ ಡಿಸ್ಕವರ್ಡ್ ಲೇಟರ್ ಆಫ್ಟರ್ AKA ಅಲ್ಯೂಮಿನಿಯಂ ಆ್ಯಂಡ್ AKA ಸಿಲಿಕಾನ್, ಫಾರ್ ವಿಚ್ ಸ್ಪೇಸ್ ವಾರ್ ರಿಸರ್ವ್ಡ್ ಇನ್ ಮೆಂಡೆಲಿವ್ಸ್ ಪೀರಿಯಾಡಿಕ್ ಟೇಬಲ್. ಸೊ ಈ ಥರ ಕ್ವಶನ್ಸ್ ಬರೋ ಸಾಧ್ಯತೆ ಸಿಕ್ಕಾಪಟ್ಟೆ ಜಾಸ್ತಿ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ. ಎಸ್. ವಾಟ್ ಆರ್ ಮೆಟಲಾಯ್ಡ್ಸ್? ಮೆಟಲಾಯ್ಡ್ಸ್ ಅಂದರೆ ಏನು? ಮೆಟಲ್ಸ್, ನಾನ್ ಮೆಟಲ್ಸ್ ಮಧ್ಯದಲ್ಲಿ ಇರುವಂಥ ಪ್ರಾಪರ್ಟೀಸ್ ಇದನ್ನು ಮೆಟಲಾಯ್ಡ್ಸು, ಅದ್ರ ಬಗ್ಗೆ ಬರೆಯೋಕೆ ಹೇಳಿದ್ದಾರೆ. ವಾಟ್ ಈಸ್ ದಿ ಐಯುಪ್ಯಾಕ್ ನೇಮ್ ಆಫ್ ದಿ ಸಿಂಬಲ್ ವಿತ್ ಅಟಾಮಿಕ್ ನಂಬರ್ 115? ಸೊ 100ಗಿಂತ ಜಾಸ್ತಿ ಎಲಿಮೆಂಟ್ನ ಐಯುಪ್ಯಾಕ್ ನೇಮ್ ಪ್ರಕಾರ ಹೇಗೆ ನೇಮ್ ಮಾಡ್ತೀರಾ, ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಎಕ್ಸ್ ಸೆಡ್ ವೈ ಆರ್ ದಿ ನೋಡಿ ಡಾಬ್ರಿಯಸ್ ಟ್ರೈಹೆಡ್ಸ್ ಮೆಥಡ್, ಡೋಬರ್ಮ್ಯಾನ್ಸ್ ಡೈಹೆಡ್ ಮೆಥಡ್. ಇಫ್ ದಿ ಅಟಾಮಿಕ್ ಸೈಜ್ ಆಫ್ ಎಕ್ಸ್ ಇಸ್ 7 ಆ್ಯಂಡ್ ಆಫ್ ಝೆಡ್ ಇಸ್ 39, ವಾಟ್ ಶುಡ್ ಬಿ ದಿ ಅಟಾಮಿಕ್ ಮಾಸ್? 2 ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ತೀರಾ ಅಲ್ವಾ. ಮೀನ್ ಮಾಸ್ ಕಂಡುಹಿಡಿಯೋದು ಅಷ್ಟೇ, ಸ್ವಲ್ಪ ಸಿಕ್ಕಾಪಟ್ಟ ಕ್ಯಾಲ್ಕುಲೇಷನ್ಸು. ವಾಟ್ ಈಸ್ ಟ್ರಾನ್ಸ್ನಿನಿಯಮ್ ಎಲಿಮೆಂಟ್ಸ್? ಗಿವ್ ಎಕ್ಸಾಂಪಲ್. ಗೊತ್ತಿರುತ್ತಾ? ವಾಟ್ ಇಸ್ ಆಕ್ಟಿನೈಟ್ಸ್? ರೈಟ್ ದಿ ಜನರಲ್ ಕಾನ್ಫಿಗರೇಷನ್ ಆಫ್ ಆಕ್ಟಿನೈಟ್ಸ್. ಲ್ಯಾಂಟಿನೈಟ್ಸ್ ಕೂಡ ಓದ್ಕೊಂಬಿಡಿ, ಅದೊಂದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಅರೇಂಜ್ ದಿ ಫಾಲೋಯಿಂಗ್ ಎಲಿಮೆಂಟ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಮೆಟಾಲಿಕ್ ಕ್ಯಾರೆಕ್ಟರ್. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಟು ಆರ್ ದ ಪೀರಿಯಡ್ ಹೇಗಾಗುತ್ತೆ? ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಇರ್ಬೋದು, ಅಯನೈಸೇಷನ್ ಕ್ಯಾರೆಕ್ಟರ್, ಅಟಾಮಿಕ್ ಸೈಜು, ಅಟಾಮಿಕ್ ರೇಡಿಯು, ಅಯನೈಸೇಷನ್ ಎಂಥಾಲ್ಪಿ, ಓಕೆ, ಇದು ಎಲ್ಲಾನು ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ, ಇದೆಲ್ಲ ಪೀರಿಯಾಡಿಕ್ ಪ್ರಾಪರ್ಟೀಸಲ್ಲಿ ಅಲಾಂಗ್ ದ ಪೀರಿಯಡ್ ಡೌನ್ ದ ಗ್ರೂಪ್ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ. ಸೊ ನೆಕ್ಸ್ಟ್ 11th ಕ್ವಶನ್ಗೆ ಹೋಗೋಣ. ಎಕ್ಸ್ಪ್ಲೇನ್ ವೈ ಕ್ಯಾಟಯಾನ್ಸ್ ಆರ್ ಸ್ಮಾಲರ್ ಇನ್ ಸೈಜ್ ದ್ಯಾನ್ ಪೇರೆಂಟ್ ಅಯಾನ್ಸ್. ಕ್ಯಾಟಯಾನ್ಸ್ ಅಂದರೆ ಏನು? ಪ್ಲಸ್ ಅಲ್ವಾ, ಪ್ಲಸ್ ಇರೋದು. ಪ್ಲಸ್ ಅಂದರೆ ಒಂದು ಎಲೆಕ್ಟ್ರಾನ್ ಅದರಲ್ಲಿ ಇಲ್ಲ ಅಂತ ಅರ್ಥ. ಎಲೆಕ್ಟ್ರಾನ್ ಇಲ್ಲ ಅಂದರೆ ಅಟಾಮಿಕ್ ಸೈಜು ಕಮ್ಮಿ ಆಗಿಬಿಡುತ್ತೆ, ಬಿಕಾಸ್ ರೇಡಿಯಸ್ ಎಲೆಕ್ಟ್ರಾನ್ ಇಲ್ಲದೇ ಇರೋ ಕಾರಣಕ್ಕೆ ರೇಡಿಯಸ್ ಕಮ್ಮಿ ಆಗುತ್ತೆ, ಸೈಜ್ ಕಮ್ಮಿ ಆಗುತ್ತೆ. ಅದಕ್ಕೆ ಅಂತ ರೀಸನ್ಸ್ ನೀವು ಬರೀಬೋದು ಮಕ್ಕಳೇ. ಸ್ಟೇಟ್ ಮಾಡರ್ನ್ ಪೀರಿಯಾಡಿಕ್ ಲಾ, ಮೆನ್ಷನ್ ದಿ ಲಾಂಗೆಸ್ಟ್ ಪೀರಿಯಡ್ ಇನ್ ದಿ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಲಾಂಗೆಸ್ಟ್ ಪೀರಿಯಡ್ ಇರೋದು ಯಾವುದು ಅಂತ ಮೆನ್ಷನ್ ಮಾಡಿ ಅಂತ ಕೇಳಿದ್ದಾರೆ. ವಿಚ್ ಫಾರ್ಮುಲಾ ಆಫ್ ಎಲಿಮೆಂಟ್ಸ್ ಎಕ್ಸಿಬಿಟ್ ಲೋ ರಿಯಾಕ್ಟಿವಿಟಿ? ಜಸ್ಟಿಫೈ ಯುವರ್ ಆನ್ಸರ್. ಸೊ ಇದಕ್ಕೆಲ್ಲ ಆರಾಮಾಗಿ ಸೊಲ್ಯೂಷನ್ ಸಿಗುತ್ತೆ. ನೀವು ಕೂತ್ಕೊಂಡು ಸೊಲ್ಯೂಷನ್ಸ್ನ ಕಂಡುಹಿಡಿದು ನೀವು ವಾಟ್ ಇಸ್ ದಟ್ ಪ್ರಾಕ್ಟೀಸ್ ಮಾಡ್ಕೋಬೇಕಷ್ಟೇ. ಡಿಫೈನ್ ಪೀರಿಯಾಡಿಕ್ ಆ್ಯಂಡ್ ಗ್ರೂಪ್ ಆಫ್ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 37. ಓಕೆ, ಪೀರಿಯಡ್ ಕಂಡುಹಿಡಬೇಕು, ಗ್ರೂಪ್ ಕಂಡುಹಿಡ್ಕೊಂಡ್ಬಿಡ್ಬೇಕು. ವಾಟ್ ಆರ್ ಐಸೋಎಲೆಕ್ಟ್ರಿಕ್ ಸ್ಪೀಶೀಸ್? ಐಸೋಎಲೆಕ್ಟ್ರಿಕ್ ಸ್ಪೀಶೀಸು, ಐಸೋಟೋನ್ಸು, ಐಸೋಟೋಪ್ಸು, ಇದರ ಡೆಫಿನೇಷನ್ಸ್ ಎಲ್ಲ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮಕ್ಕಳೇ. ಮೆನ್ಷನ್ 2 ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ಸ್ ಅಯನೈಸೇಷನ್ ಎಂಥಾಲ್ಪಿ. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ವಾಟ್ ಆರ್ ದ ಫ್ಯಾಕ್ಟರ್ ದಟ್ ಅಫೆಕ್ಟ್ಸ್ ಅಯನೈಸೇಷನ್ ಎಂಥಾಲ್ಪಿ? ಸೊ ಇದು ಎಲ್ಲಾನು ನಾನು ಮ್ಯಾರಥಾನಲ್ಲಿ ಮಾಡಿದ್ದೀನಿ. ಬೇಕಾದರೆ ಮ್ಯಾರಥಾನ್ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಕ್ಲಿಕ್ ಮಾಡ್ಕೊಂಡು ಮ್ಯಾರಥಾನ್ ನೀವು ಸ್ಟಡಿ ಮಾಡ್ಕೋಬಹುದು ಮಕ್ಕಳೇ. ಅರ್ಥ ಆಗ್ತಿದ್ದಿಲ್ಲ. ನೇಮ್ 2 ಎಲಿಮೆಂಟ್ಸ್ ದಟ್ ಹ್ಯಾವ್ 2 electrons in the outermost shell. Easy. Name the most electronegative and least electronegative elements. Electron affinity ಜಾಸ್ತಿ ಇರುವಂತದ್ದು. What are amphoteric oxides? Give an example. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ amphoteric oxides ಇದೆಲ್ಲ ಹೇಳಿರೋದೆ. So assign the position, period, group and block of the elements having following outer electronic configurations. ಇಲ್ಲಿ ಇದೆ ನೋಡಿ. ಸೊ ಇದಕ್ಕೊಂದು ಮಾರ್ಕ್, ಇದಕ್ಕೊಂದು ಮಾರ್ಕ್ ಅಷ್ಟೇ. ಸೊ ಇದೆಲ್ಲ 20 ಕ್ವಶನ್ಸ್ ನಾನು ಈ ಚಾಪ್ಟರಿಂದ ಕೊಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮಕ್ಕಳೇ. ಸೊ ದಯವಿಟ್ಟು ಫೋಕಸ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ಅರ್ಥ ಆಗ್ತಿದೆಯಲ್ಲ. ಸೊ ಕಮಿಂಗ್ ಟು ಅವರ್ ಲಾಸ್ಟ್ ಚಾಪ್ಟರ್. ಇದು ಎಲ್ರಿಗೂ ಇರುತ್ತೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಒಬ್ಬೊಬ್ರಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗಿ ಬರೀ ಈ ಚಾಪ್ಟರ್ ಕೊಟ್ಟಿದ್ದಾರೆ. ಸೊ ಈ ಚಾಪ್ಟರ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಸೊ ಇದರಲ್ಲೂ ಅಷ್ಟೇ 20 ಕ್ವಶನ್ಸ್ ತಂದಿದ್ದೀನಿ. ಯಾವ್ದು ಅಂತ ನೋಡೋಣ ಬನ್ನಿ ಮಕ್ಕಳು. ಎಸ್, ಫಸ್ಟ್ ಕ್ವಶನ್, ರೈಟ್ ದಿ ಸ್ಟ್ರಕ್ಚರ್ ಆಫ್ ದಿ ಫಾಲೋಯಿಂಗ್ ಕಾಂಪೌಂಡ್ಸ್. ಅಂದರೆ ಸಿಂಪಲ್, ಸೈಕ್ಲೋಪ್ರೋಪೇನ್, ಕ್ಲೋರೋಸೈಕ್ಲೋಹ್ಯಾಲ್ಕೇನ್ ಅಂದರೆ ಸ್ಟ್ರಕ್ಚರ್ನ ಬಿಡಿಸ್ಬೇಕು ನೀವು. ಅರ್ಥ ಆಗ್ತಿದೆಯಲ್ಲ. ಎಸ್, ರೆಪ್ರೆಸೆಂಟ್ ಮೀಥೇನ್ ಇನ್ 3 dimensional ಸ್ಟ್ರಕ್ಚರ್ಸ್. 3 dimensional ಸ್ಟ್ರಕ್ಚರ್ ಅಂದರೆ ವಿಡ್ಜೆಡ್ ಲೈನ್ಸ್, ಡಾಟೆಡ್ ಲೈನ್ಸ್ ಬರುತ್ತೆ ಗೊತ್ತಾ, ಅದ್ರ ಬಗ್ಗೆ ಅದನ್ನ ಯೂಸ್ ಮಾಡ್ಕೊಂಡು ಬರಿಬೇಕು. Give an example for benzenide aromatic compounds and non-benzenide aromatic compounds. ಕ್ಲಾಸಿಫಿಕೇಶನ್ ಅಲ್ಲಿ ಒಂದು ಎಕ್ಸಾಂಪಲ್. ಮ್ಯಾರಥಾನ್ ಅಲ್ಲಿ ಇದೆಲ್ಲ ಮಾಡಿದೀನಿ ಮಕ್ಕಳೇ, ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ವಾಟ್ ಆರ್ ಎಸೈಕ್ಲಿಕ್ ಕಾಂಪೌಂಡ್ಸ್? ಗಿವ್ ಒನ್ ಎಕ್ಸಾಂಪಲ್. What are acyclic compounds? Give one example. Next, what is functional group? Write the functional group of ketones. Ketones gottalla functional group.
COOR ಅಲ್ವಾ, ನಾನು ಇಲ್ಲಿ ಬರೀಲಿಕ್ಕಾಗಲ್ಲ. ಸೊ ಇದು ಅದರ ಫಂಕ್ಷನಲ್ ಗ್ರೂಪ್ ಅಲ್ವಾ ಮಕ್ಕಳೇ, ಕಾರ್ಬನಿಲ್ ಗ್ರೂಪ್. ಒಂದು ಕಾರ್ಬನಿಲ್ ಗ್ರೂಪ್ ಬರುತ್ತೆ, ಇದೆ ಅದರ ಫಂಕ್ಷನಲ್ ಗ್ರೂಪ್. ಎಸ್. ವಾಟ್ ಆರ್ ಹೋಮೋಲಾಗಸ್ ಸೀರೀಸ್? ಗೊತ್ತಿರುವಂಥ ಕ್ವಶನ್. ವಾಟ್ ಈಸ್ ಹೋಮೋಲಾಗಸ್ ಸೀರೀಸ್? ಎಕ್ಸ್ಪ್ಯಾಂಡ್ IUPAC before the IUPAC system of nomenclature, how were the organic compounds name? International Union of Pure and Applied Chemistry, ಅದಕ್ಕಿಂತ ಮುಂಚೆ ಕಾಮನ್ ನೇಮ್ಸ್ ಇರ್ತಿತ್ತು ಅಲ್ವಾ ಮಕ್ಕಳೇ. ಎಸ್. ರೈಟ್ ದಿ ಸ್ಟ್ರಕ್ಚರ್ ಆಫ್ ಐಸೋಪ್ರೊಪೈಲ್ ಅಂಡ್ ನಿಯೋಪೆಂಟೈಲ್ ಗ್ರೂಪ್ಸ್. ಆರಾಮಾಗಿ ಮಾಡ್ಬೋದು. ನೆಕ್ಸ್ಟ್, ರೈಟ್ ದಿ IUPAC ನೇಮ್ ಆಫ್ ದಿ ಫಾಲೋಯಿಂಗ್ ಕಾಂಪೌಂಡ್ಸ್. ಸೊ ವಿ ಹ್ಯಾವ್ ಎ ಕಾಂಪೌಂಡ್, ಇದನ್ನ ಹೇಗೆ ಬರೀತೀರಾ? ನೇಮಿಂಗ್ ಬರುತ್ತಲ್ವ IUPAC ನೇಮಿಂಗು, ಕಾರ್ಬನ್ ಚೈನ್ ನೋಡಬೇಕು, ಫಂಕ್ಷನಲ್ ಗ್ರೂಪ್ ಎಷ್ಟಿದೆ, ಅದಕ್ಕೆ ನಿಯರೆಸ್ಟ್ ನಂಬರಿಂಗ್ ಎಲ್ಲಿ ಕೊಡಬೇಕು, ಮತ್ತು ಫಂಕ್ಷನಲ್ ಗ್ರೂಪಲ್ಲಿ ಯಾವುದು ಫಸ್ಟ್ ಪ್ರಿಫರೆನ್ಸು, ಸೆಕೆಂಡ್ ಪ್ರಿಫರೆನ್ಸು, ಡಬಲ್ ಬಾಂಡು, ಟ್ರಿಪಲ್ ಬಾಂಡು, ಸಿಂಗಲ್ ಬಾಂಡ್ ಎಲ್ಲ ಇದೆಯಾ ಅಂತ ನೋಡಿಕೊಂಡು IUPAC ನೇಮನ್ನು ಕೊಡ್ತೀರಾ. ಸೊ 2 ಕಾಂಪೌಂಡ್ ಇದೆ, 2 ಕಾಂಪೌಂಡ್ಗೆ ಹೆಸರು ಕೊಡಿ ಮಕ್ಕಳೇ. ಇದೇ ಕಾಂಪೌಂಡ್ ಎಕ್ಸಾಮಲ್ಲಿ ಕೇಳ್ತಾರೆ ಅಂದರೆ ಗೊತ್ತಿಲ್ಲ, ಬಟ್ ಖಂಡಿತವಾಗ್ಲೂ IUPAC ನೇಮ್ ಇಡೋ ಅಂತ ಒಂದು ಕಾಂಪೌಂಡ್ ಒಂದು ಇದ್ದೇ ಇರುತ್ತೆ. ರೈಟ್ ದಿ IUPAC ನೇಮ್ ಆಫ್ ಟಾಲ್ಯೂನ್ ಆ್ಯಂಡ್ ಅನಿಸೋಲ್. ಟಾಲ್ಯೂನ್ ಅಂದರೆ ಏನು, ಅನಿಸೋಲ್ ಅಂದರೆ ಏನು? ಅರ್ಥ ಆಗ್ತಿಲ್ಲ. CH3 ಇದ್ರೆ ಟಾಲ್ಯೂನು, ಅನಿಸೋಲ್ ಅಂದರೆ OCH3 ಅಲ್ವಾ ಮಕ್ಕಳೇ. ಎಸ್. ಮುಂದೆ ಹೋಗೋಣ. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್. ರೈಟ್ ದಿ ಸ್ಟ್ರಕ್ಚರ್ ಆಫ್, ನೋಡಿ ತಿರ್ಗಾ 1 chloro 2,4 ಡೈನೈಟ್ರೋಬೆನ್ಸಿನ್, 2 chloro 1 methyl 4 ನೈಟ್ರೋಬೆನ್ಸಿನ್. ಸೊ IUPAC ನೇಮಿಂಗ್ ಆಗಿರ್ಬೋದು, ಸ್ಟ್ರಕ್ಚರ್ ಬಿಡಿಸೋದಾಗಿರ್ಬೋದು, ಅದನ್ನ ಚೆನ್ನಾಗಿ ಓದ್ಕೋಬೇಕು ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ. ಎಸ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ದಿ ಸ್ಟ್ರಕ್ಚರಲ್ ಐಸೋಮೆರಿಸಮ್ ವಿತ್ ಎ ಸೂಟಬಲ್ ಎಕ್ಸಾಂಪಲ್. ನೋಡಿ ಐಸೋಮೆರಿಸಮು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಐಸೋಮೆರಿಸಮಲ್ಲಿ ವಿ ಹ್ಯಾವ್ 2 ಟೈಪ್ಸ್ ಅಲ್ವಾ, ಒಂದು ಸ್ಟೀರಿಯೋ ಐಸೋಮೆರಿಸಮು ಮತ್ತು ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಲ್ವಾ ಮಕ್ಕಳೇ. ಸೊ ಅದರಲ್ಲಿ ತಿರ್ಗಾ ನಮಗೆ ವೇರಿಯಸ್ ಇದೆ, ಫಂಕ್ಷನಲ್ ಐಸೋಮೆರಿಸಮ್, ಪೊಸಿಷನ್ ಐಸೋಮೆರಿಸಮು, ಮೆಟಾಮೆರಿಸಮ್ ಅಂತ ಕ್ಲಾಸಿಫಿಕೇಶನ್ಸ್ ಇದೆ. ಈ ಕಡೆ ಜಿಯೋಮೆಟ್ರಿಕಲ್ ಐಸೋಮೆರಿಸಮ್, ಅದಾದಮೇಲೆ ಆಪ್ಟಿಕಲ್ ಐಸೋಮೆರಿಸಮ್ ಅಂತ ಕ್ಲಾಸಿಫಿಕೇಶನ್ ಸಿಕ್ಕಾಪಟ್ಟೆ ಇದೆ. ಸೊ ಐಸೋಮೆರಿಸಮ್ ಎಲ್ಲ ಓದ್ಕೊಳ್ಳಿ. ಜಾಸ್ತಿ ಕೇಳಿರುವಂಥದ್ದು ಸ್ಟ್ರಕ್ಚರಲ್ ಐಸೋಮೆರಿಸಮ್ ವಿತ್ ಅನ್ ಎಕ್ಸಾಂಪಲ್. ಅದಾದಮೇಲೆ ಪೊಸಿಷನ್ ಐಸೋಮೆರಿಸಮ್ ಕೇಳಿದ್ದಾರೆ, ಫಂಕ್ಷನಲ್ ಐಸೋಮೆರಿಸಮು, ಮೆಟಾಮೆರಿಸಮ್. ನೋಡಿ ಎಲ್ಲ ಥರದ ಅಂದರೆ ಐಸೋಮೆರಿಸಮ್ ವಿತ್ ಎಕ್ಸಾಂಪಲ್ ನೀವು ಸ್ಟಡಿ ಮಾಡ್ಕೊಳ್ಳೇಬೇಕು. ನೆಕ್ಸ್ಟ್, ರೈಟ್ 2 ಡಿಫ್ರೆನ್ಸಸ್ ಬಿಟ್ವೀನ್ ಹೆಟ್ರೋಲಿಟಿಕ್ ಅಂಡ್ ಹೋಮೋಲಿಟಿಕ್ ಕ್ಲೀವೇಜ್ ಆಫ್ ಬಾಂಡ್ಸ್ ವಿತ್ ಎಕ್ಸಾಂಪಲ್. ಹೆಟ್ರೋಲಿಟಿಕ್ ಕ್ಲೀವೇಜಲ್ಲಿ ಏನಾಗುತ್ತೆ, ಹೋಮೋಲಿಟಿಕ್ ಕ್ಲೀವೇಜಲ್ಲಿ ಏನಾಗುತ್ತೆ ಅಂತ ಒಂದು ಎಕ್ಸಾಂಪಲ್. ಅರ್ಥ ಆಗ್ತಿದ್ದಿಲ್ಲ. ಸೊ ವಾಟ್ ಆರ್ ನ್ಯೂಕ್ಲಿಯೋಫೈಲ್ಸ್, ವಾಟ್ ಆರ್ ಎಲೆಕ್ಟ್ರೋಫೈಲ್ಸ್? ಓಕೆ, ನ್ಯೂಕ್ಲಿಯೋಫೈಲ್ಸ್ ಆರ್ ನ್ಯೂಕ್ಲಿಯಸ್ ಲವಿಂಗ್ ಸ್ಪೀಶೀಸ್, ಎಲೆಕ್ಟ್ರೋಫೈಲ್ಸ್ ಅಂದರೆ ಎಲೆಕ್ಟ್ರಾನ್ ಲವಿಂಗ್ ಸ್ಪೀಶೀಸ್. ವಿತ್ ಎಕ್ಸಾಂಪಲ್ ಓದ್ಕೋಬೇಕು ಮಕ್ಕಳೇ. ಅರ್ಥ ಆಗ್ತಿದ್ದಿಲ್ಲ. ಸೊ ಎಕ್ಸ್ಪ್ಲೈನ್ ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ವಿತ್ ಎ ಸೂಟಬಲ್ ಎಕ್ಸಾಂಪಲ್. ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಸಿಕ್ಕಾಬಡೆ ಇಂಪಾರ್ಟೆಂಟು. ಅದನ್ನು ಬಿಟ್ಟರೆ ರೈಟ್ ಎ ಶಾರ್ಟ್ ನೋಟ್ಸ್ ಆನ್ ಸಬ್ಲಿಮೇಷನ್. ಸೊ ಈ ಥರ ಕ್ವೆಶನ್ಸ್ ಬರೋದು ಡೌಟು, ಬಟ್ ಇದೆಲ್ಲ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ. ಸೊ ಎಸ್. ಸೊ ಈ ಕ್ವಶನ್ಸ್ ನಾನು ಏನು ತೋರಿಸಿದೆ, 3 ಚಾಪ್ಟ್ರಿಂದ 20 ಕ್ವಶನ್ಸು. ಸೊ 3 2s 6, 60 ಕ್ವಶನ್ ನಾನು ನಿಮ್ಗೆ ತೋರಿಸಿದ್ದೀನಿ. ಸೊ ಇಷ್ಟು ಕ್ವಶನ್ಸ್ನ ನೀವು ಪ್ರಿಪೇರ್ ಆದರೆ ಮಕ್ಕಳೇ ಖಂಡಿತವಾಗ್ಲೂ 2 ಮಾರ್ಕ್ಸ್ ಸೆಕ್ಷನಲ್ಲಿ ಔಟ್ ಆಫ್ ಔಟ್ ಬರೋದಂತೂ, ಬರೀ 2 ಮಾರ್ಕ್ಸ್ ಸೆಷನಲ್ಲಿ 3 ಮಾರ್ಕ್ಸ್ ನಾನು ಇನ್ನೂ ಮಾಡಿಲ್ಲ. ಅರ್ಥ ಆಗ್ತಿದ್ದಿಲ್ಲ. 2 ಮಾರ್ಕ್ಸಲ್ಲಿ ಔಟ್ ಆಫ್ ಔಟ್ ಬರೋದಂತೂ ಖಂಡಿತವಾಗ್ಲೂ ಮಕ್ಕಳೇ. ಸೊ ಇದೇ ಥರ 3 ಮಾರ್ಕ್ಸ್ದು ನಿಮಗೆ ಇಂಪಾರ್ಟೆಂಟ್ ಬೇಕಾದರೆ ಈಗಲೇ ಕಮೆಂಟ್ ಸೆಕ್ಷನಲ್ಲಿ 3 ಮಾರ್ಕ್ಸ್ ಬೇಕು, ಮತ್ತು ಇದರ ಚಾಪ್ಟರ್ ಸೊಲ್ಯೂಷನ್ ಬೇಕಾದರೂ ಕಮೆಂಟ್ ಸೆಕ್ಷನಲ್ಲಿ ಸೊಲ್ಯೂಷನ್ ಬೇಕು ಅಂತ ಹಾಕಿ. ಅದೇ ಥರ ಇನ್ನು ಮುಂದೆನೂ ಇದೇ ಥರ ವೀಡಿಯೋಸ್ ಬೇಕಾದರೆ ಲೈಕು ಸಬ್ಸ್ಕ್ರೈಬ್ ಮಾಡೋದ ಮರೆಯೋಕ್ಕೆ ಹೋಗ್ಬಿಡಿ ಮಕ್ಕಳೇ. ಇನ್ನೂ ಒಂದು ಅದ್ಭುತವಾದ ಲಾಂಗ್ ಫಾರ್ಮ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್ ಮಕ್ಕಳೇ.